ಎರಡನೇ ಸೆಮಿಸ್ಟರ್ನ ಮೊದಲನೇ ಘಟಕ ಪರೀಕ್ಷೆ ಫಸ್ಟ್ LBA ಟೆಸ್ಟ್ 4ನೇ ತರಗತಿ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ನೋಡ್ತಾ ಹೋಗೋಣ. ಫಸ್ಟ್ನೇದು ಮಹಿಳಾ ದಿನಾಚರಣೆ. ಇದು 31/10/2025 ಅಂದರೆ ಅಕ್ಟೋಬರ್ 31ರಂದು ಮಾಡುವಂತಹ ಪರೀಕ್ಷೆ. ಇದು ಮಹಿಳಾ ದಿನಾಚರಣೆ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ 15 ಅಂಕಕ್ಕೆ ಮಾತ್ರ ತೆಗಿಬೇಕು. ಈ ಕ್ವಶನ್ ಪೇಪರಲ್ಲಿ 15 ಅಂಕಕ್ಕೆ ಸರಿದೂಗಿಸುವಂತೆ ತೆಗಿರಿ. ಎಕ್ಸ್ಟ್ರಾ ಕ್ವಶನ್ಸ್ಗಳು ಇದ್ದಾವೆ ಇದರಲ್ಲಿ. ಇದು 1ನೇ ಪದದ ಅರ್ಥ ನಮಸ್ಕಾರ. ಜೀವನದಲ್ಲಿ ಈ ಪದವನ್ನು ಬಿಡಿಸಿ ಬರೆದಾಗ ಜೀವನ ಪ್ಲಸ್ ಅಲ್ಲಿ ಆಗುವಂಥದ್ದು. ಸಂಚಿ ಹೊನ್ನಮ್ಮ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು ಸಾಹಿತ್ಯ ಕ್ಷೇತ್ರದಲ್ಲಿ. ಗಣ್ಯ ಪದದ ವಿರುದ್ಧ ಪದ ನಗಣ್ಯ. ವಂದಿಸಿ ಬರೆಯಿರಿ. ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ವಿಜಯಲಕ್ಷ್ಮಿ ಪಂಡಿತ್ರವರು ರಾಜಕೀಯ ಕ್ಷೇತ್ರದಲ್ಲಿ. ಲತಾ ಮಂಗೇಶ್ಕರ್ ಸಂಗೀತ ಕ್ಷೇತ್ರ. ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ. ರಾಣಿ ಅಬ್ಬಕ್ಕ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಇದರಲ್ಲಿ ನಿರೂಪಣೆ ತೆಗಿಬೇಕು. ಇದರಲ್ಲಿ ಕಮಲ ಹಂಪನ ತೆಗಿಬೇಕು. ಇವರೆಲ್ಲ ಕ್ರೀಡಾಪಟುಗಳು. ಹಾಗಾಗಿ ಇದು ಮನೆ, ಇದು ವಿಸ್ಮಯವನ್ನು ತೆಗಿಬೇಕು. ನೆಕ್ಸ್ಟ್ ಬಂದರೆ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣವಾಗಿ ರಚಿಸಿ ಅಂತೇಳಿ. ಇದು ದಿನಾಚರಣೆ, ಇದು ಕಾರ್ಯಕ್ರಮ, ಇದು ಬಾಹ್ಯಾಕಾಶ, ಇದು ಭಾವಚಿತ್ರ. ಸೂಕ್ತ ಪದದಿಂದ ಭರ್ತಿ ಮಾಡಿ. ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂವಿನ ಮಾಲೆ ಹಾಕಿ ಸಿಂಗರಿಸಿದರು. ಮಕ್ಕಳೆಲ್ಲರೂ ಭಾಷಣವನ್ನು ಆಲಿಸುವುದರಲ್ಲಿ ಮೈ ಮರೆತಿದ್ದರು. STMC ಅವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾರು ಯಾರಿಗೆ ಹೇಳಿದರು? ಮಹಿಳೆ. ಈ ದಿನದ ವಿಶೇಷ ನಿನಗಾಗಲೇ ತಿಳಿದಿದೆಯಲ್ಲವೇ? ಮುಖ್ಯ ಶಿಕ್ಷಕರು ಮಕ್ಕಳಿಗೆ ಹೇಳಿದರು. ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ಮಕ್ಕಳು ಶಿಕ್ಷಕರಿಗೆ ಹೇಳಿದರು. ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸಡಗರ. ನಾವು ಮಹಿಳಾ ಹಬ್ಬ ದಿನಾಚರಣೆಯನ್ನು ಸಡಗರದಿಂದ ಮಾಡಿದೆವು. ಆಚರಣೆ. ನಾವು ಮಹಿಳಾ ಹಬ್ಬ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೆವು. ಎಲ್ಲ ಮಹಿಳೆಯರ ಹಬ್ಬದ ದಿನಾಚರಣೆಯನ್ನು ಎಲ್ಲರ ಸಹಕಾರದೊಂದಿಗೆ ಮಾಡಿದೆವು. ಈ ರೀತಿ ಬರೆಯುವಂಥದ್ದು. ನೆಕ್ಸ್ಟು ಸರಿತಪ್ಪುಗಳನ್ನು ಹಾಕುವಂಥದ್ದು. ನೆಕ್ಸ್ಟು ಇಲ್ಲಿ 3ನೇ ಸಂಬಂಧವನ್ನು ಕಲ್ಪಿಸಿ ಬರೆ. ಶೇಖರ್ ನಿರೂಪಣೆ ಮಾಡ್ತಾನೆ. ಸುಮತಿ ಸ್ವಾಗತವನ್ನು ಮಾಡ್ತಾಳೆ. ತಿರುಮಲಾಂಬ ಸಾಹಿತ್ಯ ಕ್ಷೇತ್ರದಲ್ಲಿ ಕೂರಿಸಿಕೊಂಡ್ರೆ ಮೇರಿಕೋಮ್ ಕ್ರೀಡೆಯಲ್ಲಿ. ಸಿಂಗರಿಸು ಅಲಂಕರಿಸು. ಸಹಕಾರ ಸಹಾಯ. ಮುಕ್ತಾಯ ಆರಂಭ ಹಿಂದೆ ಮುಂದೆ ವಿರುದ್ಧ ಪದಗಳು. ಇಲ್ಲಿ ವಿರುದ್ಧ ಪದಗಳನ್ನು ಬರೀಬೇಕು. ಪ್ರೀತಿ ದ್ವೇಷ, ಗೌರವ ಅಗೌರವ. ಬಹುವಚನ ಅತಿಥಿಗಳು ಶಿಕ್ಷಕರು. ಸಮಾನಾರ್ಥಕ ಪದ ಕಾರ್ಯ ಅಂದರೆ ಕೆಲಸ ಮತ್ತು ಕಾಯ. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಕ್ಷೇತ್ರದಲ್ಲಿ ಕ್ಷೇತ್ರದ ಪ್ಲಸ್ ಅಲ್ಲಿ. ಭಾಷಣ ಪ್ಲಸ್ ಅನ್ನು. ಇಲ್ಲಿ ಲಿಂಗ ಬದಲಾಯಿಸಿ ಬರೆ ಅಥವಾ ಸ್ತ್ರೀ ರೂಪದಿದ್ದರೆ ಲಿಂಗವನ್ನು ಬದಲಾಯಿಸಬೇಕು. ಶಿಕ್ಷಕ ಶಿಕ್ಷಕಿ. ಪುರುಷ ಮಹಿಳೆ. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 2 ವಾಕ್ಯದಲ್ಲಿ ಉತ್ತರಿಸಿ ನೋಡ್ತಾ ಹೋಗ್ಬೋದು. ಇದರಲ್ಲಿ ನಮಗೆ 15 ಅಂಕಕ್ಕೆ ಸರಿದೂಗಿಸುವಂತೆ ಪ್ರಶ್ನೆಯನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಇಟ್ಟಿರೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತೆಗೆದುಕೊಳ್ಳಿ ಅಂತ. ಈ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಇವು ಕೀ ಆನ್ಸರ್ಸ್. ಇದು ಅಕ್ಟೋಬರ್ 31ರೊಳಗೆ ಇದನ್ನು ಎಕ್ಸಾಮನ್ನು ಮುಗಿಸ್ಬೇಕು. LBನ ಮತ್ತು ಎಂಟ್ರಿನೂ ಮಾಡಬೇಕು. ನವಂಬರ್ ಫಸ್ಟ್ ವೀಕಲ್ಲಿ ಇದನ್ನು ಎಂಟ್ರಿ ಮಾಡಬೇಕು. ಇವೆಲ್ಲವಕ್ಕೂ ಕೂಡ ಆನ್ಸರ್ಸನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ಫಾರ್ಮಿಂಗ್ ಪಾಠ. ಇದಕ್ಕೆ ಸಂಬಂಧಂತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಬಗ್ಗೆ ನೋಡ್ತಾ ಹೋಗ್ಬೋದು. ಇವೆಲ್ಲವೂ ಕೂಡ ಕ್ವಶನ್ಸ್ಗಳಾಗಿರುವಂಥದ್ದು. ಇದನ್ನು ಕೂಡ ಅಷ್ಟೇ 15 ಅಂಕಕ್ಕೆ ತೆಗೆಯುವಂಥದ್ದು. ಮ್ಯಾಚ್ ದ ಫಾಲೋವಿಂಗ್.
ಗುಂಪಿಗೆ ಸೇರಿದ ಪದ ತೆಗೆಯುವಂಥದ್ದು ಇವೆಲ್ಲವೂ ಕೂಡ ನಾವಿಲ್ಲಿ ನೋಡ್ಬೋದು. ಇವೆಲ್ಲವೂ ಕೂಡ ಕ್ವಶನ್ಸ್ಗಳಾಗಿರುವಂಥದ್ದು. ನೆಕ್ಸ್ಟು ಅದ್ಭುತ ಯಂತ್ರ ನಮ್ಮ ದೇಹ. ಇದನ್ನು ಅಷ್ಟೇ 15 ಅಂಕಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ನಮ್ಮ ಜ್ಞಾನೇಂದ್ರಿಯಗಳ ಸಂಖ್ಯೆ 5 ಇರುವಂಥದ್ದು. ಚರ್ಮದ ಕೆಲಸವನ್ನು ಬಿಸಿಲು ತಾಪ ಅನುಭವದಿಂದ ನಾವು ಕಂಡುಹಿಡ್ಕೋಬೋದು ಅಥವಾ ಬಿಸಿ ನೀರನ್ನು ಮುಟ್ಟಿ ಕಂಡುಹಿಡುವಂಥದ್ದು. ನೋಡಲು ಸಹಾಯ ಮಾಡುವಂಥ ಅಂಗ ಕಣ್ಣು. ಗಾಳಿಯನ್ನು ನಾವು ಮೂಗಿನ ಅಂಗದ ಮೂಲಕ ತೆಗೆದುಕೊಳ್ಳುತ್ತೇವೆ. ನಮ್ಮ ದೇಹದ ರಕ್ತ ಪರಿಚಯಿಸುವಂತಹ ಅಂಗ ಹೃದಯ ಆಗಿರುವಂಥದ್ದು. ಅಸ್ಥಿಪಂಜರ ನಮ್ಮ ದೇಹದ ಒಳಾಂಗಗಳನ್ನು ರಕ್ಷಿಸಿಕೊಳ್ಳುತ್ತದೆ. ಎಲುಬು ಮತ್ತು ಮಾಂಸಖಂಡಗಳು ನಮ್ಮ ದೇಹಕ್ಕೆ ಆಕೃತಿ ಮತ್ತು ರಚನೆಯನ್ನು ನೀಡುತ್ತವೆ. ನಾವು ಗಾಳಿಯನ್ನು ಮೂಗಿನ ಮೂಲಕ ಒಳಗೆ ಎಳೆದುಕೊಳ್ಳುತ್ತೇವೆ. ಆಮ್ಲಜನಕವನ್ನು ಒಳಗೆ ಎಳೆದು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವಂತಹ ಕ್ರಿಯೆಯನ್ನು ನಾವು ಉಸಿರಾಟ ಅಂತ ಕರಿತೀವಿ. ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುವಂತಹ ಅಂಗ ಹೃದಯ. ರಕ್ತ ಶುದ್ಧವಾಗುವಂತಹ ಅಂಗ ಶ್ವಾಸಕೋಶ. ದೇಹದಿಂದ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಸಹಾಯ ಮಾಡುವಂತಹ ಅಂಗ ಮೂತ್ರಪಿಂಡಗಳು. ಅಗಿದ ಆಹಾರವು ಜೀರ್ಣಕೋಶಗಳ ಮೂಲಕ ಹೊಟ್ಟೆಗೆ ಹೋಗ್ತದೆ. ಜೀರ್ಣಕ್ರಿಯೆ ಬಾಯಿಯಲ್ಲಿ ಆರಂಭವಾಗ್ತದೆ. ಜೀರ್ಣವಾಗದ ಆಹಾರವು ಗುದದ್ವಾರದ ಮೂಲಕ ಹೊರ ಹೋಗ್ತದೆ. ಮೂಗು ವಾಸನೆಯನ್ನು ಗುರುತಿಸಲು ಸಹಾಯವನ್ನು ಮಾಡುತ್ತದೆ. ಕಿವಿ ಶಬ್ದಗಳನ್ನು ಕೇಳಿಸಲು ಸಹಾಯವನ್ನು ಮಾಡುತ್ತದೆ. ಚರ್ಮ ಉಷ್ಣತೆ ಮತ್ತು ತಂಪು ಸ್ಪರ್ಶವನ್ನು ತಿಳಿಯಲು ಸಹಾಯ ಮಾಡ್ತದೆ. ಹಲ್ಲು ಆಹಾರವನ್ನು ಚಪ್ಪರಿಸಲು ಸಹಾಯವನ್ನು ಮಾಡ್ತವೆ. ದೇಹದಲ್ಲಿ ಬೇಡವಾದ ವಸ್ತುಗಳನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ನಾವು ವಿಸರ್ಜನೆ ಅಂತೇಳಿ ಕರಿತೀವಿ. ಪ್ರತಿದಿನಕ್ಕೆ ಕನಿಷ್ಠ ನಾವು 2 ಲೀಟರ್ ನೀರನ್ನು ಕುಡಿಯಬೇಕು. ನಮ್ಮ ದೇಹದಲ್ಲಿ ಸುಮಾರು 206 ಎಲುಬುಗಳು ಇವೆ. ನಮ್ಮ ದೇಹದಲ್ಲಿ 100ಕ್ಕಿಂತ ಹೆಚ್ಚು ಜೋಡಣೆಗಳಿವೆ. ಹೃದಯವು 1 ನಿಮಿಷಕ್ಕೆ 72 ಬಾರಿ ಹೊಡೆಯುತ್ತದೆ. ನಮ್ಮ ದೇಹದಲ್ಲಿ 2 ಮೂತ್ರಪಿಂಡಗಳು ಇವೆ. ಇವುಗಳನ್ನು ಸರಿತಪ್ಪನ್ನು ಹಾಕಬೇಕು. ಇವು ಹೊಂದಿಸಿ ಬರೆಯಿರಿ ಅಂತೇಳಿ. ಇವು ಗೊತ್ತಿದೆ, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿರ್ತೈತೆ. ಕಿವಿ ಶಬ್ದವನ್ನು ಕೇಳಿಸ್ಕೊಳ್ಳುತ್ತದೆ. ಕಣ್ಣು ಏನು ಮಾಡುತ್ತದೆ? ವಸ್ತುವನ್ನು ನೋಡುತ್ತದೆ. ನಾಲಿಗೆ ರುಚಿಯನ್ನು ಗುರುತಿಸುತ್ತದೆ. ಮೂಗು ವಾಸನೆಯನ್ನು ಗುರುತಿಸುತ್ತದೆ. ಹೃದಯ ರಕ್ತವನ್ನು ಪಂಪ್ ಮಾಡುವಂಥ ಅಂಗ. ಚರ್ಮ ಉಷ್ಣತೆ ಮತ್ತು ತಂಪು ಸ್ಪರ್ಶವನ್ನು ತಿಳಿಯುವಂಥ ಅಂಗ. ಕಿಡ್ನಿ ಏನು ಮಾಡುತ್ತೈತೆ? ಶ್ವಾಸಕೋಶ ಶ್ವಾಸಕ್ರಿಯೆಗೆ ಬಳಸುವಂತಹ ಅಂಗ. ಸರಣಕರಳು ಜೀರ್ಣಗೊಂಡ ಆಹಾರವನ್ನು ರಕ್ತಕ್ಕೆ ಕಳಿಸುವಂಥದ್ದು. ಹೊಟ್ಟೆ ಆಹಾರವನ್ನು ಭಾಗಶಃ ಜೀರ್ಣಗೊಳಿಸುವಂಥದ್ದು. ಅನ್ನನಾಳ ಆಹಾರವನ್ನು ಹೊಟ್ಟೆಗೆ ಕರೆದೊಯ್ಯುತ್ತದೆ. ಸ್ಟೆಥೆಸ್ಕೋಪ್ ಹೃದಯದ ಬಡಿತ ಪರಿಶೀಲನೆಯ ಒಂದು ಉಪಕರಣ. ಎಲುಬು ಮತ್ತು ಮಾಂಸಖಂಡಗಳು ದೇಹಕ್ಕೆ ಆಕಾರ ಮತ್ತು ರಚನೆಯನ್ನು ನೀಡುತ್ತವೆ. ಶ್ವಾಸನಾಳ ಗಾಳಿಯನ್ನು ಶ್ವಾಸಕೋಶಕ್ಕೆ ಕರೆದೊಯ್ಯುತ್ತವೆ. ಹೀಗೆ ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು.
ಇವೆಲ್ಲವೂ ಕೂಡ ಒಂದು ವಾಕ್ಯದ ಪ್ರಶ್ನೆಗಳು. ಇವಕ್ಕೂ ಕೂಡ ಕೆಳಗಡೆ ಕೀ ಆನ್ಸರ್ಸ್ ಇದೆ, ನೀವು ನೋಡ್ಬೋದು. ಇದರಲ್ಲಿ ನಿಮಗೆ 15 ಅಂಕಕ್ಕೆ ಸರಿದೂಗಿಸುವಂತಹ ಇಷ್ಟು ಕ್ವಶನ್ಸ್ಗಳಲ್ಲಿ 15 ಅಂಕಕ್ಕೆ ಸರಿದೂಗಿಸುವಂಥ ಅಂಕವನ್ನು ಪ್ರಶ್ನೆಯನ್ನು ತೆಗೆದುಕೊಂಡು ಅಂಕಗಳನ್ನು ಹೊಂದಿಸಿಕೊಂಡು ನೀವು ಕೆಳಗಡೆ ಇರುವಂತಹ ಉತ್ತರವನ್ನು ನೋಡ್ಬೋದು. ಇದಕ್ಕೆ ಕೀ ಆನ್ಸರ್ಸ್ಗಳಿವು. ಗಣಿತ ವಿಷಯಕ್ಕೆ ಬಂದರೆ ಹಣ ಮತ್ತು ಸಂಕಲನ ಮತ್ತು ವ್ಯವಕಲನ. ಸೂಕ್ತ ಉತ್ತರ ಆರಿಸಿ ಬರೆಯಿರಿ. ರೂಪಾಯಿಗೆ ನಾವು 100 ಪೈಸೆಯನ್ನು ಹಾಕಿದರೆ 1 ರೂಪಾಯಿಗೆ ಸಮ ಆಗುವಂಥದ್ದು. 5 ರೂಪಾಯಿ 20 ಪೈಸೆಯನ್ನು ನಾವು 6 ರೂಪಾಯಿ 20 ಪೈಸೆಯನ್ನು ಪೈಸೆಗಳಲ್ಲಿ ಬರೆದಾಗ 625 ಪೈಸೆ ಆಗುವಂಥದ್ದು. 1, 7 ಮತ್ತು 4 ಕೂಡಿದಾಗ 12 ಆಗುವಂಥದ್ದು. ಉಳಿಕೆ ಹಣವನ್ನು ಹಿಡಿಯಲು ಹಣದ ಕ್ರಿಯೆಯನ್ನು ಬಳಸ್ತೇವೆ, ವ್ಯವಕಲನ. ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸುವಾಗ ರೂಪಾಯಿಯನ್ನು ಇದರಿಂದ ನಾವು 100ರಿಂದ ಏನು ಮಾಡಬೇಕು, ಗುಣಿಸಬೇಕು. ಒಂದು ವಸ್ತುವಿನ ಬೆಲೆ ಗೊತ್ತಿದ್ದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯು ಅದೇ ವಸ್ತುವಿನ ಬೆಲೆ ಕಂಡುಹಿಡಿಯುವಾಗ ನಾವು ಗುಣಾಕಾರವನ್ನು ಮಾಡಬೇಕಾಗ್ತದೆ. ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸುವಾಗ ನಾವು ಪೈಸೆಯನ್ನು 100ರಿಂದ ಭಾಗಿಸಬೇಕು. ಒಂದಕ್ಕಿಂತ ಹೆಚ್ಚು ವಸ್ತುಗಳ ಬೆಲೆ ಗೊತ್ತಿದ್ದು ಒಂದು ವಸ್ತುವಿನ ಬೆಲೆ ಕಂಡುಹಿಡಿಯಲು ಈ ಕ್ರಿಯೆಯನ್ನು ನಾವು ಬಳಸ್ತೇವೆ, ಭಾಗಾಕಾರ ಕ್ರಿಯೆಯನ್ನು ಬಳಸ್ತೇವೆ. 2000 ಪೈಸೆಗೆ 1 ರೂಪಾಯಿಗೆ ಸಮ ಆಗಬೇಕು ಅಂದರೆ 20 ರೂಪಾಯಿ ಆಗುವಂಥದ್ದು. 50 ಪೈಸೆ ಪ್ಲಸ್ 50 ಪೈಸೆ ಇಷ್ಟು 100 ಪೈಸೆಗೆ ಸಮ ಆಗುವಂಥದ್ದು. ರಸೀದಿಯನ್ನು ನೀಡುವಾಗ ಒಟ್ಟು ಹಣವನ್ನು ಅಂಕಿ ಮತ್ತು ಇದರಲ್ಲಿ ನೀಡಿರ್ತಾರೆ ಅಕ್ಷರಗಳಲ್ಲಿ. ರು 20 ರು 17 ನಾವು ಕಳೆದಾಗ ಬರುವಂಥದ್ದು 3 ರು. ಹೊಂದಿಸಿ ಬರೆಯಿರಿ, ನೋಡ್ಬೋದು. ಇದು ಹೊಂದಿಸಿ ಬರೆದಿರುವಂಥದ್ದನ್ನು ಹಾಕಿರುವಂಥದ್ದು ನೋಡ್ಬೋದು. ನೆಕ್ಸ್ಟ್ ಈ ಲೆಕ್ಕಗಳಿಗೆಲ್ಲ ಉತ್ತರಗಳನ್ನು ನಾವು ಕೆಳಗಡೆ ಕೊಡಲಾಗಿದೆ. ಇದು ಪ್ರಶ್ನೆನ ನೀವು ಇದು ಕೂಡುವಂಥದ್ದು, ಇದು ಕಳೆಬೇಕು, ಇದು ಕೂಡಬೇಕು, ಇದು ಕಳಿಬೇಕು. ರಸೀದಿ ಎಂದರೇನು, ದರಪಟ್ಟಿ ಎಂದರೇನು, ಇವು 2 ಅಂಕದ ಪ್ರಶ್ನೆಗಳು. ಇಲ್ಲಿ ನೋಡ್ಬೋದು ಇವನ್ನ.
ಇದು ಮೊದಲನೇ LBA ಟೆಸ್ಟ್ ಅಂತ ಹೇಳ್ತಾ 4ನೇ ತರಗತಿಯ LBA ಟೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.